ಓಂ ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ಇದು ಮಕರ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ. ನೋಡಿ, ಮುಖ್ಯವಾಗಿ ಮಕರ ರಾಶಿಯವರು ಈ ತಿಂಗಳು ಯಾರಿಂದಲೂ ಯಾವುದೇ ರೀತಿಯ ಅಪೇಕ್ಷೆಯನ್ನ ಮಾಡಬೇಡಿ. ಅಂತಂದ್ರೆ ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ, ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಡಿ. ಯಾವುದೇ ವಿಷಯವನ್ನ ನೀವಾಗಿಯೇ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿಕೊಂಡ್ರೆ ಈ ತಿಂಗಳು ಖಂಡಿತವಾಗಿಯೂ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇದು ಮತ್ತಷ್ಟು ವಿಷಯವನ್ನ ಇವತ್ತಿನ ದಿವಸ ನಾವು ಈ ಸಂಚಿಕೆಯಲ್ಲಿ ನೋಡ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ಹೊಸದಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ವಾಸ್ತುವಿಗೆ ಸಂಬಂಧಪಟ್ಟಂತಹ ಅನೇಕ ಉಪಯುಕ್ತ ವಿಷಯವನ್ನು ನೀವು ನೋಡಲಿಕ್ಕೆ ಸಾಧ್ಯತೆ ಇದೆ. ಕುಂಭ ವಿವಾಹದ ಮಾಹಿತಿಯನ್ನು ಬೇಕಾದರೆ ತೆಗೆದುಕೊಳ್ಳಿ. ಕುಜದೋಷ ಅಂತಂದ್ರೇನು, ಆ ಕುಜದೋಷದ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಸರ್ಪದೋಷ ಇರಬಹುದು, ಪಿತೃದೋಷ ಇರಬಹುದು, ಇದೆಲ್ಲವನ್ನ ನಮ್ಮ ಚಾನಲಲ್ಲಿ ನೋಡಲಿಕ್ಕೆ ನೀವು ಸಾಧ್ಯತೆ ಇದೆ. ಸೊ ಇವತ್ತು ನಾವು ಈ ಮಕರ ರಾಶಿಯವರಿಗೆ ಜನವರಿ ತಿಂಗಳು 2025 ಹೊಸ ವರ್ಷದಲ್ಲಿ ಯಾವ ರೀತಿಯಾಗಿರುತ್ತೆ ಅಂತಂದರೆ, ನಾನು ಮೊದಲೇ ಹೇಳಿದೆ, ಒಂದು ನಿರ್ಧಾರವನ್ನು ಮಾಡಿಕೊಳ್ಳಿ. ಯಾರಿಂದಲೂ ಅನವಶ್ಯಕವಾಗಿ ಸಹಾಯ ಮಾಡ್ತಾರೆ ಅಂತ ಖಂಡಿತವಾಗಿಯೂ ಕೂತ್ಕೊಳ್ಬೇಡಿ. ಯಾಕೆ ಅಂದರೆ ಈ ಒಂದು ತಿಂಗಳ ಅವಧಿಯಲ್ಲಿ ಯಾರೂ ನಿಮಗೆ ಸಹಾಯವನ್ನು ಮಾಡೋದಿಲ್ಲ. ಬಹಳ ಓವರ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಬೇಡಿ. ಸಣ್ಣ ಪುಟ್ಟ ಸಹಾಯವನ್ನಂತೂ ಖಂಡಿತವಾಗಿ ನಿಮಗೆ ಮಾಡಬಹುದು. ಇಲ್ಲಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರವನ್ನು ಹುಡುಕಿಕೊಳ್ಳಿ. ಬೇರೆಯವರು ಬಂದು ನಿಮ್ಮ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು ಅಂತನೋ ನಿರೀಕ್ಷೆಯನ್ನು ಖಂಡಿತವಾಗಿಯೂ ಇಟ್ಟುಕೊಳ್ಬೇಡಿ. ಅದರಿಂದ ನಿಮ್ಮ ಸಮಸ್ಯೆಗಳು ಖಂಡಿತವಾಗಿಯೂ ಸಾಲ್ವ್ ಆಗೋದಿಲ್ಲ. ಮುಖ್ಯವಾಗಿ ನೋಡಿ, ಮಕರ ರಾಶಿಯವರಿಗೆ ಶನಿ 7.5 ಕಾಲಾವಧಿ ಮುಗಿತಾ ಬಂತು. ಇನ್ನೊಂದು ಸುಮಾರು 3-4 ತಿಂಗಳು ಮಾತ್ರ ಶನಿಯ 7.5 ಕಾಲಾವಧಿ ನಿಮಗೆ ಮುಂದುವರಿಯುತ್ತೆ. ಸೊ ಶನಿ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಶನಿ 7.5 ಬಿಟ್ಟು ಹೋಗುವಾಗ ಒಳ್ಳೊಳ್ಳೆ ಫಲವನ್ನು ಕೊಡ್ತಾನೆ. ದೊಡ್ಡ ದೊಡ್ಡ ಕೆಲಸಗಳನ್ನು ಕೂಡ ನಿಮಗೆ ಮಾಡಿಕೊಡ್ತಾನೆ. ಆದರೆ ಸ್ವಲ್ಪ ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಇದೆ, ಅದನ್ನು ತುಂಬ ಜಾಸ್ತಿ ಮಾಡಿಕೊಳ್ಳಿ. ಸೊ ಅದಕ್ಕೆ ಸ್ವಲ್ಪ ಶಂಕರನ ಆರಾಧನೆ, ಈಶ್ವರ ಆರಾಧನೆ, ರುದ್ರ ಆರಾಧನೆ ಅಂತ ನಾವು ಹೇಳ್ತೀವಲ್ಲ, ಒಂದು 3 ಸೋಮವಾರದ ದಿವಸ ರುದ್ರಾಭಿಷೇಕವನ್ನು ಮಾಡಿಕೊಳ್ಳಿ. ಅದರಿಂದ ನಿಮ್ಮಲ್ಲಿರುವಂಥ ಆತ್ಮವಿಶ್ವಾಸ ಜಾಸ್ತಿಯಾಗಿ ಯಾವುದೇ ಸಮಸ್ಯೆಯನ್ನು ಫೇಸ್ ಮಾಡುವಂಥ ಒಂದು ಶಕ್ತಿ ನಿಮ್ಮಲ್ಲಿ ಖಂಡಿತವಾಗಿಯೂ ಬರುತ್ತೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಈ ಮಾಸ ಪೂರ್ತಿಯಾಗಿ ನೀವು ಮುಂದುವರಿಯಿರಿ. ಇನ್ನು ಆರೋಗ್ಯ ವಿಷಯದಲ್ಲಿ ಬಂದಾಗ ನಿಮಗೆ ಈ ಮಾಸದಲ್ಲಿ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಇತ್ತು ಅಂತಂದರೂ ಕೂಡ ಅದನ್ನು ವೈದ್ಯರ ಮುಖಾಂತರ ಬಗೆಹರಿಸಿಕೊಳ್ಳಿ. ಬೇರೆ ಯಾವುದೇ ಮೇಜರ್ ಸಮಸ್ಯೆ ಆಗುವಂತಹ ಲಕ್ಷಣ ಖಂಡಿತವಾಗಿಯೂ ಇಲ್ಲ. ಹಣದ ವಿಷಯದಲ್ಲೂ ಕೂಡ ನಿಮಗೆ ಹೋದ ತಿಂಗಳಿಗೆ ಹೋಲಿಸಿದಾಗ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಹಣ ಸಾಕಷ್ಟು ಪ್ರಮಾಣದಲ್ಲಿ ಬರುತ್ತೆ. ಖರ್ಚಿನ ಬಗ್ಗೆ ಒಂದಷ್ಟು ಗಮನ ಇರಲಿ. ಯಾಕೆಂದರೆ ಎರಡೂ ಆಗುವಂತಹ ಸಾಧ್ಯತೆ ಇರುತ್ತೆ. ಹಣದ ವಿಷಯ ಬಂದಾಗ ನೋಡಿ, ಗಳಿಕೆ ಮತ್ತು ಖರ್ಚು ಬ್ಯಾಲೆನ್ಸ್ ಇರುವಂತೆ ನೋಡಿಕೊಳ್ಳಿ. ಇಲ್ಲದೇ ಇದ್ದರೆ ಖರ್ಚು ಜಾಸ್ತಿಯಾಗಿ ಬಂದಂಥ ಹಣ ನಿಮಗೆ ಯಾವುದೇ ಕಾರಣಕ್ಕೂ ಸಾಲೋದಿಲ್ಲ. ಇದರ ಬಗ್ಗೆ ಒಂದಷ್ಟು ನೀವು ಪ್ಲ್ಯಾನನ್ನು ಮಾಡಿಕೊಳ್ಳಿ. ಅದರಿಂದ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ಕುಟುಂಬದಲ್ಲೂ ಕೂಡ ತುಂಬ ಚೆನ್ನಾಗಿದೆ. ನೆಮ್ಮದಿಯ ವಾತಾವರಣವನ್ನು ನೀವು ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಕುಟುಂಬದಲ್ಲಿ ಶಾಂತಿ ಇದೆ. ಹೆಂಡತಿ ಅಥವಾ ಮಕ್ಕಳು, ಅಣ್ಣ ತಮ್ಮಂದಿರು ನಿಮಗೆ ಸ್ವಲ್ಪ ಕೋಆಪರೇಷನ್ ಮಾಡ್ತಾರೆ. ಅದರಿಂದ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಇಲ್ಲ. ಆದರೆ ಒಂದಷ್ಟು ಉದರ ಬಾಧೆ ಈ ಮಾಸದಲ್ಲಿ ನಿಮಗೆ ಕಾಣಲಿಕ್ಕೆ ತೊಂದರೆ ಇದೆ. ಅಂತಂದರೆ ಆಹಾರ ಕ್ರಮದಲ್ಲಿ ವ್ಯತ್ಯಾಸವಾಗುವಂತಹ ಸಾಧ್ಯತೆ ಈ ಮಾಸದಲ್ಲಿ ಇರೋದರಿಂದ ಅದರಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ನೋವಿನಿಂದ ನೀವು ಬಳಲುವ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಅದನ್ನು ಸ್ವಲ್ಪ ಆಹಾರ ಕ್ರಮದಲ್ಲಿ ನೀವು ಜಾಗ್ರತೆಯನ್ನು ವಹಿಸಿದ್ದಾದರೆ ಈ ಉದರ ಬಾಧೆಯನ್ನು ಕೂಡ ನೀವು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಸ್ವಲ್ಪ ಅನಾವಶ್ಯಕವಾದಂತಹ ಪ್ರಯಾಣಗಳಿರೋದರಿಂದ ನಿಮ್ಮಲ್ಲಿ ಒತ್ತಡ ಜಾಸ್ತಿ ಆಗುವಂತಹ ಸಾಧ್ಯತೆ. ಅದಕ್ಕಾಗಿ ಎಷ್ಟು ಅವಶ್ಯಕತೆ ಇದೆಯೋ, ಅನಿವಾರ್ಯ ಇದ್ದರೆ ಮಾತ್ರ ಪ್ರಯಾಣವನ್ನು ಮಾಡಿಕೊಳ್ಳಿ. ನಿಮ್ಮ ಕೆಲಸದ ಮೇಲೆ ಇರಬಹುದು ಅಥವಾ ಬಂಧು ಮಿತ್ರರ ಸಮಾಗಮಕ್ಕಿರಬಹುದು. ಅಲ್ಲಿ ಅವಶ್ಯಕತೆ ಇತ್ತು ಅಂತಂದರೆ ಪ್ರಯಾಣವನ್ನು ಮಾಡಿ. ಇಲ್ಲದೇ ಇದ್ದರೆ
ಈ ಮಾಸದಲ್ಲಿ ಪ್ರಯಾಣ ನಿಮಗೆ ತ್ರಾಸದಾಯಕ ಅಂತಂದರೆ ಅನಾವಶ್ಯಕವಾದಂತಹ ಸಮಸ್ಯೆಗಳು ಪ್ರಯಾಣದಲ್ಲಿ ಉದ್ಭವವಾಗುವಂತಹ ಸಾಧ್ಯತೆ ಇರೋದರಿಂದ ಅವಶ್ಯಕತೆ ಇದ್ದಾಗ ಮಾತ್ರ ಪ್ರಯಾಣವನ್ನು ಮುಂದುವರಿಸಿ. ಇನ್ನು ಅವಿವಾಹಿತರಿಗೆ ವಿವಾಹ ಯೋಗ ಖಂಡಿತವಾಗಿಯೂ ಇದೆ. ಗುರು ಚೆನ್ನಾಗಿದ್ದಾನೆ. ಸೊ ಗುರು ಒಳ್ಳೆ ಅನುಕೂಲ ಇರೋದರಿಂದ ವಿವಾಹ ಯೋಗ ಖಂಡಿತವಾಗಿಯೂ ಬರುತ್ತೆ. ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡ್ಕೊಳ್ಳಿ. ಮುಂದಿನ ವರ್ಷದ ಮೇ ತಿಂಗಳವರೆಗೆ ಪಂಚಮ ಗುರು ಇರೋದರಿಂದ ನಿಮಗೆ ಖಂಡಿತವಾಗೂ ವಿವಾಹ ಯೋಗ ಇದೆ. ಇದೇ ಟೈಮ್ನಲ್ಲಿ ಪ್ರಯತ್ನ ಸರಿಯಾಗಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯತೆ ಇರುತ್ತೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಒಂದಷ್ಟು ಬದಲಾವಣೆಯನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಉದ್ಯೋಗದಲ್ಲೂ ಕೂಡ ಒಂದು ವೇಳೆ ಇಷ್ಟು ದಿವಸ ಮನಸ್ಸಿನಲ್ಲಿ ಈ ನೌಕರಿಯಲ್ಲಿ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಅದು ಕೂಡ ಚೇಂಜ್ ಆಗುವ ಸಾಧ್ಯತೆ ಇದೆ. ಮತ್ತು ಡೆವಲಪ್ಮೆಂಟನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ವ್ಯಾಪಾರದಲ್ಲೂ ಕೂಡ ಒಂದಷ್ಟು ಅಭಿವೃದ್ಧಿಯನ್ನು ಕಾಣಿಸುತ್ತೆ. ಸೊ ಮಕರ ರಾಶಿಯವರಿಗೆ ಇಷ್ಟು ದಿವಸದ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಒಳ್ಳೆಯ ದಿನಗಳು ಖಂಡಿತವಾಗಿಯೂ ಹತ್ತಿರವಾಗ್ತಾ ಇದೆ. ಮನಸ್ಸನ್ನು ಸರಿಯಾಗಿ ಇಟ್ಟುಕೊಳ್ಳಿ. ನಾನು ಹೇಳಿದ್ನಲ್ಲ ಆಗಲೇ, ಆತ್ಮವಿಶ್ವಾಸವನ್ನು ಸರಿಯಾಗಿ ಇಟ್ಕೊಳ್ಳಿ, ದೇವರ ಮೇಲೆ ಭರವಸೆಯನ್ನು ಸರಿಯಾಗಿ ಇಟ್ಕೊಳ್ಳಿ. ಸೊ ಅದರಿಂದ ನಿಮ್ಮ ಕೆಲಸ ಕಾರ್ಯಗಳು ಖಂಡಿತವಾಗಿಯೂ ಚೆನ್ನಾಗಿ ಆಗುತ್ತೆ. ಸೊ ಈ ಒಂದು ಮಾಸದಲ್ಲಿ ಶನಿದು ನಾನು ಆಗಲೇ ಹೇಳ್ತಾ ಇದ್ದೇನೆ, ಸಾಕಷ್ಟು ಸಾರಿ ಹೇಳಿದ್ದೇನೆ, ಇನ್ನೂ ಶನಿಯ ಬಾಧೆ ಇರೋದರಿಂದ ಶನಿಯ ಸ್ತೋತ್ರವನ್ನು ಹೇಳಿ ಮತ್ತು ತಿಲದಾನವನ್ನು ಮಾಡಿ. ಪ್ರತಿ ಶನಿವಾರದ ದಿವಸ ಒಂದಷ್ಟು ಎಳ್ಳನ್ನು ಯಾವುದಾದ್ರೂ ದೇವಸ್ಥಾನದಲ್ಲಿ ದಾನವನ್ನಾಗಿ ಕೊಡಿ. ಅದರಿಂದ ಶನಿ ಬಾಧೆ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇದೆ. ಇನ್ನೂ ಒಂದು ಗ್ರಹ ಅಂತಂದರೆ ಕುಜನ ಬಾಧೆ ಕೂಡ ಇರೋದರಿಂದ ಸ್ವಲ್ಪ ನೀವು ತೊಗರಿಬೇಳೆಯನ್ನು ಕೂಡ ಒಂದು ಅಮ್ಮನವರ ದೇವಸ್ಥಾನದಲ್ಲಿ ದಾನವನ್ನು ಮಾಡಿದ್ದಾದರೆ ಸ್ವಲ್ಪ ಈ ಕುಜದೋಷ ಕೂಡ ಪರಿಹಾರವಾಗಿ ಅದರಿಂದ ಉಂಟಾಗುವಂಥ ತೊಂದರೆ, ಮನಸ್ಸಿಗೆ ಬೇಸರ, ಹೈಪರ್ ಟೆನ್ಷನ್ ಇದೆಲ್ಲವೂ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಈ ಒಂದು ಮಾಸ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಮತ್ತೆ ಭೇಟಿ.